ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ರಾಯಚೂರು ಜಿಲ್ಲಾ ನಿನ್ನೆ ಜಿಲ್ಲೆಯಾದ್ಯಂತ ಗುಡುಗು ಮಿಂಚು ಸಹಿತ ಭಾರಿ ಗಾಳಿ ಮಳೆಗೆ ಅನೇಕ ಅನಾಹುತ ನಡೆದಿದ್ದು, ತೆಂಗಿನ ಮರದ ಕೆಳಗೆ ನಿಲ್ಲಿಸಿದ ಬೊಲೆರೋ ಪಿಕಪ್ ವಾಹನವೊಂದು ಸಿಡಿಲಿನ ಬೆಂಕಿಗೆ ಆಹುತಿಯಾದ ಘಟನೆ ಜರುಗಿದೆ. ರಾಯಚೂರು ಜಿಲ್ಲೆಯಾದ್ಯಂತ ಗುಡುಗು ಸಿಡಿಲು ಸಹಿತ ಮಳೆಯಾಗಿದ್ದು, ಹೊಲದಲ್ಲಿ ನಿಲ್ಲಿಸಿದ ಬೊಲೆರೋ ವಾಹನ ಸಿಡಿಲಿನಿಂದಾಗಿ ಹೊತ್ತಿ ಹುರಿದ ಘಟನೆ ದೇವದುರ್ಗ ತಾಲೂಕಿನ ಗಣದಾಳದ ಗ್ರಾಮದಲ್ಲಿ ಜಮೀನಿನಲ್ಲಿ ನಡೆದಿದ್ದು, ಸೋಮ ನಮರಡ್ಡಿ ಗ್ರಾಮದ ಹನುಮಂತರಾಯ ಗಣಜಲಿ ಎಂಬುವವರಿಗೆ ಸೇರಿದ ವಾಹನ ಸುಟ್ಟು ಕರಗಲಾಗಿದೆ. ಇನ್ನು ವಾಹನವನ್ನು ತೆಂಗಿನ ಮರದ ಕೆಳಗೆ ನಿಲ್ಲಿಸಲಾಗಿತ್ತು. ಸಿಡಿಲು ಮೊದಲು ತೆಂಗಿನ ಮರಕ್ಕೆ ಸ್ಪರ್ಶಿಸಿದೆ. ನಂತರ ಅದರ ಕಿಡಿ ಪಕ್ಕದಲ್ಲೇ ಇದ್ದ ಹುಲ್ಲಿನ ಬಣವೆಗೆ ಬಿದ್ದು ಬೆಂಕಿ ಹೊತ್ತಿಕೊಂಡಿದೆ. ಈ ವೇಳೆ ಬಣವೆ ಪಕ್ಕದಲ್ಲಿ ನಿಲ್ಲಿಸಲಾಗಿದ್ದ ವಾಹನಕ್ಕೂ ಸಹ ಬೆಂಕಿ ತಗಿಲಿ ಆಹುತ ನಡೆದಿದೆ ಎನ್ನಲಾಗುತ್ತಿದೆ. ಪಹಲ್ಗಾಮ್ನಲ್ಲಿ ನಾಗರಿಕರು ಮತ್ತು ಪ್ರವಾಸಿಗರ ಮೇಲೆ ನಡೆದ ಈ ಭೀಕರ ದಾಳಿ ಖಂಡನೀಯವಾಗಿದೆ. ಆತಂಕವಾದಿಗಳು ದೇಶದಲ್ಲಿ ಆತಂಕ ಸೃಷ್ಟಿಸಲು ಹಾಗೂ ಧರ್ಮಗಳ ಮಧ್ಯೆ ವಿಷಬೀಜ ಬಿತ್ತಲು ಇಂತಹ ಕೃತ್ಯ ಎಸಗಲಾಗಿದೆ. ಧರ್ಮದಿಂದ ಆಚೆಗೆ ಎಲ್ಲರೂ ಒಕ್ಕೂಳದಿಂದ ಈ ದುಷ್ಕರ್ಮಿಗಳನ್ನು ಎದುರಿಸಬೇಕಾಗಿದೆ. ಇಂತಹ ಕೃತ್ಯದ ದಾಳಿಗಳು ನಮ್ಮ ಶಾಂತಿ ತಾಳ್ಮೆಯನ್ನು ಕಾದಾಡುತ್ತಿವೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರ ಗುಂಡಿನ ದಾಳಿಯಲ್ಲಿ 28 ಜನರ ಹತ್ಯೆ ಖಂಡಿಸಿ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟಿಸಿ ಕ್ಯಾಂಡಲ್ ಮಾರ್ಚ್ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿ ಈ ದುರಂತದಲ್ಲಿ ಸಂತ್ರಸ್ತರಾದ ಎಲ್ಲ ಕುಟುಂಬಗಳಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ರಾಜ್ಯ ಸರ್ಕಾರ ವಿಶೇಷ ವಿಮಾನದ ಮೂಲಕ ಸಂತ್ರಸ್ತರನ್ನು ಸುರಕ್ಷಿತವಾಗಿ ಕರೆತಂದಿದೆ. ಇದಕ್ಕೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸಲ್ಲಿಸುತ್ತೇವೆ. ಈ ದುರಂತ ಹಿಂದಿರುವ ದುಷ್ಕರ್ಮಿಗಳು ಮತ್ತು ಯೋಜನಾಕಾರರನ್ನು ಪತ್ತೆ ಹಚ್ಚಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು. ಪಕ್ಷಭೇದ ಮರೆತು ಈ ಕೃತ್ಯ ಖಂಡಿಸುವ ಮೂಲಕ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಎಂಬ ಸಂದೇಶವನ್ನು ರವಾನಿಸಬೇಕಾಗಿದೆ. ಈ ಒಗ್ಗಟ್ಟಿನ ಸಂದೇಶ ರವಾನಿಸುವಲ್ಲಿ ಮಾಧ್ಯಮಗಳು ಪ್ರಮುಖ ಪಾತ್ರ ವಹಿಸಬೇಕು ಎಂದು ತಿಳಿಸಿದರು. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರ ಆಡಳಿತ ಪ್ರದೇಶ ಆಗಿರುವುದರಿಂದ ಕೇಂದ್ರ ಸರ್ಕಾರ ತಕ್ಷಣವೇ ಸಂತ್ರಸ್ತರ ಕುಟುಂಬಗಳಿಗೆ ಸ್ಪಂದಿಸಿ ಗಾಯಗೊಂಡಿರುವ ಸಂಪೂರ್ಣ ವೈದ್ಯಕೀಯ ಚಿಕಿತ್ಸೆಯೊಂದಿಗೆ ಮೃತಪಟ್ಟ ಕುಟುಂಬಗಳಿಗೆ ಪರಿಹಾರ ನೀಡಬೇಕೆಂದರು. ಇಂತಹ ಕ್ರೂರ ಕೃತ್ಯಗಳನ್ನು ಮರುಕಳಿಸದಂತೆ ಹೆಚ್ಚಿನ ಭದ್ರತೆಯನ್ನು ನೀಡಬೇಕೆಂದು ಆಗ್ರಹಿಸಿದರು. ಮೊನ್ನೆ ಏನು ಕಾಶ್ಮೀರದಲ್ಲಿ ಪಹಲ್ಗಾಮ್ ಪ್ರದೇಶದಲ್ಲಿ ಉಗ್ರವಾದಿಗಳು ಅಮಾಯಕ ನಾಗರಿಕರನ್ನು 26 ಜನರನ್ನು ಹತ್ಯೆಗೈದಿದ್ದಾರೆ. ಅದನ್ನು ಕಾಂಗ್ರೆಸ್ ಪಕ್ಷ ಅತ್ಯುಗ್ರವಾಗಿ ಖಂಡನೆ ಮಾಡ್ತದೆ. ಈ ಹಿನ್ನೆಲೆಯಲ್ಲಿ ಉಗ್ರವಾದಿಗಳ ಏನು ಈ ಕಾರ್ಯಚಟುವಟಿಕೆ ಇದೆ ಇದನ್ನು ನಾವು ಯಾವುದೇ ಕಾರಣಕ್ಕೆ ಒಪ್ಪುವುದಿಲ್ಲ. ಇದರ ಹಿಂದೆ ಇರುವಂಥ ಶಕ್ತಿ ಯಾವುದೇ ಶಕ್ತಿ ಇರಲಿ ಅದನ್ನು ದಮನ ಮಾಡಬೇಕು. ಮತ್ತು ಈ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿ ಸರ್ಕಾರ ಕೈಗೊಳ್ಳುವ ಎಲ್ಲ ಕ್ರಮಗಳಿಗೆ ನಾವು ಬೆಂಬಲ ನೀಡ್ತೇವೆ. ಮತ್ತು ಖಂಡಿತವಾಗಿ ಕೂಡ ಈ ದೇಶದಲ್ಲಿ ಉಗ್ರವಾದ ಚಟುವಟಿಕೆಗಳು ನಿಲ್ಲಬೇಕು. ಅಮಾಯಕರ ಮೇಲೆ ದಬ್ಬಾಳಿಕೆ ಏನು ಕೊಲೆಗಳು ಸಂಪೂರ್ಣವಾಗಿ ನಿಲ್ಲಬೇಕು. ಈ ಹಿನ್ನೆಲೆಯಲ್ಲಿ ನಾವು ಏನು ಆ ಒಂದು ಘಟನೆಯಲ್ಲಿ ಮೃತರಾಗಿರುವಂಥ ಅಮಾಯಕ 26 ಜನ ನಾಗರಿಕರ ಒಂದು ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತೇಳಿ ಅವರ ಸ್ಮರಣಾರ್ಥವಾಗಿ ಇವತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಆಶ್ರಯದಲ್ಲಿ ನಾವಿವತ್ತು ಮೌನ ಮೆರವಣಿಗೆಯನ್ನು ಏನು ಕ್ಯಾಂಡಲ್ ಲೈಟ್ ಮೆರವಣಿಗೆಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ತೀನ್ ಕಂದಿಲಿಂದ ಅಂಬೇಡ್ಕರ್ ಸರ್ಕಲ್ವರೆಗೆ ಈ ಒಂದು ಮೌನ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ. ಖಂಡಿತವಾಗಿ ಮತ್ತೊಮ್ಮೆ ನಾನು ಈ ಉಗ್ರವಾದಿಗಳ ಈ ಹತ್ಯಾಕಾಂಡಕ್ಕೆ ನಾವು ಪ್ರತಿಭಟನೆಯನ್ನು ಸಲ್ಲಿಸ್ತೇವೆ ಮತ್ತು ಉಗ್ರವಾಗಿ ಖಂಡನೆ ಮಾಡ್ತೇವೆ. ಇದರ ಹಿಂದೆ ಇರುವ ಶಕ್ತಿ ಯಾವುದೇ ಇರಲಿ ಅದನ್ನು ಸಂಪೂರ್ಣವಾಗಿ ದಮನ ಮಾಡಬೇಕು ಮತ್ತು ಉಗ್ರವಾದಿಗಳನ್ನು ಎಲ್ಲಿದ್ದರೂ ಕೂಡ ಅವರನ್ನು
ಏನು ನ್ಯಾಯಾಲಯಕ್ಕೆ ತರಬೇಕು, ನ್ಯಾಯ ಕೊಡಿಸ್ಬೇಕು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾನು ಮನವಿ ಮಾಡಿಕೊಳ್ತೇನೆ. ಮತ್ತು ನಾವೆಲ್ಲ ಸರ್ಕಾರ ಜೊತೆಯಲ್ಲಿ ನಾವು ಇರ್ತೇವೆ ಎನ್ನುವಂಥ ಮಾತನ್ನು ಹೇಳ್ತಾ, ದೇಶದ ಏಕತೆ, ಐಕ್ಯತೆ, ಸಮಗ್ರತೆಯ ದೃಷ್ಟಿಯಿಂದ ಯಾವುದೇ ಹೊರದೇಶದ ಶಕ್ತಿ ನಮ್ಮ ಐಕ್ಯತೆಯನ್ನು, ಒಗ್ಗಟ್ಟನ್ನು ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಒಡಿಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಗಟ್ಟಿಯಾಗಿ ಹೇಳ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಏನು ರಾಯಚೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಎಲ್ಲ ಹಿರಿಯ ಮುಖಂಡರು, ಯುವ ಕಾಂಗ್ರೆಸ್ ಮುಖಂಡರು, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಎಲ್ಲರೂ ಕೂಡ KPCC ಪದಾಧಿಕಾರಿಗಳು ಈ ಒಂದು ಕ್ಯಾಂಡಲ್ ಲೈಟ್ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ನಾವು ಮೌನವಾಗಿ ಅಂಬೇಡ್ಕರ್ ಸರ್ಕಲ್ ಕಡೆ ಹೊರಡ್ತೀವಿ. ರಾಯಚೂರು ಜಿಲ್ಲಾ ತಾಲೂಕಿನ ರಾಳದೊಡ್ಡಿ ಗ್ರಾಮದ ಯುವಕ ರಾಷ್ಟ್ರ ಮಟ್ಟದಲ್ಲಿ ಕಬಡ್ಡಿ ಆಟವಾಡಿ ತವರು ಜಿಲ್ಲೆ ರಾಯಚೂರಿಗೆ ಬಂದ ಹಿನ್ನೆಲೆ ಅವರಿಗೆ ಶುಕ್ರವಾರ ಭರ್ಜರಿಯಾಗಿ ಸ್ವಾಗತಿಸಲಾಯಿತು. ಬಿಹಾರದ ಗಾಯ ನಗರದಲ್ಲಿ ನಡೆದ 34ನೇ ಅಂತಾರಾಷ್ಟ್ರೀಯ ಸಬ್ ಜೂನಿಯರ್ ಕಬಡ್ಡಿ ಪಂದ್ಯಾಟದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ ರಾಯಚೂರಿನ ಜವಾರಿ ಪ್ರತಿಭೆ ಗಣೇಶ್ ಮತ್ತಿತರ ಕ್ರೀಡಾಪಟುಗಳನ್ನು ರಾಯಚೂರು ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ನಗರದಲ್ಲಿ ತೆರೆದ ವಾಹನದಲ್ಲಿ ಮೆರವಣಿಗೆ ನಡೆಸಲಾಯಿತು. ನಗರದ ಸ್ಟೇಷನ್ ವೃತ್ತದಿಂದ ಯರಮರ ಸರ್ಕಿಟ್ ಹೌಸ್ ವರೆಗೆ ಮೆರವಣಿಗೆ ನಡೆಸಲಾಯಿತು. ನಂತರ ಸರ್ಕಿಟ್ ಹೌಸ್ನಲ್ಲಿ ಅಭಿನಂದನಾ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಕಬಡ್ಡಿ ಕ್ರೀಡಾಪಟುಗಳ ತಂದೆ ತಾಯಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ರಾಯಚೂರು ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಾಂತರಾಜು ವರದಿ ಪ್ರಕಾರ ತಂಡ ಸಿದ್ಧಪಡಿಸಿದ ಜಾತಿ ಗಣತಿ ವರದಿ ಅವೈಜ್ಞಾನಿಕವಾಗಿದ್ದು, ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡ ಸಮಾಜ ಕೇವಲ 42 ಲಕ್ಷ ಜನಸಂಖ್ಯೆ ಹೊಂದಿದೆ ಎಂದು ಮಾಧ್ಯಮಗಳಲ್ಲಿ ಸೋರಿಕೆ ಆಗಿರುವುದು ಸಂಪೂರ್ಣ ಸುಳ್ಳು ಎಂದು ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ ಅಸ್ಕ್ಯಾಲ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಮಾಧ್ಯಮಗಳಲ್ಲಿ ಮಾಹಿತಿ ಸೋರಿಕೆಯಾಗಿ ತಿಂಗಳುಗಳು ಕಳೆದರೂ ಸಮಾಜದ ಜನಪ್ರತಿನಿಧಿಗಳು ಹಾಗೂ ಹಿರಿಯ ನಾಯಕರು ಈ ಬಗ್ಗೆ ಎಚ್ಚೆತ್ತುಕೊಳ್ಳದೆ ಇರುವುದು ಅತ್ಯಂತ ಖಂಡನೀಯ ವಿಷಯ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಈ ವರದಿಯನ್ನು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಎಂದು ಗುರುತಿಸಿದೆ ಎಂದರು. 2011ರ ಜನಗಣತಿ ಆಧಾರದ ಪ್ರಕಾರ ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆ 70 ಲಕ್ಷಕ್ಕಿಂತ ಅಧಿಕ ಎಂದು ಮಾಹಿತಿ ಇರುತ್ತದೆ. ಆದರೆ ಈ 42 ಲಕ್ಷ ಪರಿಶಿಷ್ಟ ಪಂಗಡ ಜನಸಂಖ್ಯೆ ಎಂದು ಸೋರಿಕೆಯಾದ ವರದಿಯಲ್ಲಿ ಸರಿಸುಮಾರು 5 ಲಕ್ಷ ಜನರು ಪರಿಶಿಷ್ಟ ಪಂಗಡಕ್ಕೆ ಸೇರಿರುತ್ತಾರೆ ಎಂದು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿದ್ದಾರೆ ಎಂದು ದೂರಿದರು. ಇದನ್ನೆಲ್ಲ ಗಮನಿಸಿದರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಜನರು ಕೇವಲ 37 ಲಕ್ಷ ಇದ್ದಾರೆ ಎಂಬುವ ಪ್ರಶ್ನೆ ಹುಡುಕುತ್ತದೆ. ಅದಕ್ಕಾಗಿ ಈ ಜಾತಿಗಣತಿ ವರದಿಯು 100ರಷ್ಟು ಅಪೂರ್ಣವಾದ ಜಾತಿಗಣತಿ ಎಂದರು. ಸಮಾಜದ ಜನರು ರಾಜ್ಯದಲ್ಲಿ ಅಂದಾಜು 70 ಲಕ್ಷಕ್ಕೂ ಅಧಿಕ ಇದ್ದರೂ ಸಹ ಸೋರಿಕೆಯಾದ ಜಾತಿಗಣತಿ ವರದಿಯಲ್ಲಿ ಕೇವಲ 42 ಲಕ್ಷ ಎಂದು ಹೇಳಿರುವುದು ಅತ್ಯಂತ ಖಂಡನೀಯ ವಿಷಯ ಎಂದರು. ಜಾತಿಗಣತಿ ವರದಿ ಸಂಪೂರ್ಣ ಅವೈಜ್ಞಾನಿಕವಾಗಿದೆ ಎಂದು ತಿಳಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟವಾಗಿತ್ತು. ಈ ಸುದ್ದಿಯ ಪ್ರಕಾರ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ 1 ಕೋಟಿ ಚಿಲ್ಲರ್, ಮುಸ್ಲಿಮರು 75 ಲಕ್ಷ, ಲಿಂಗಾಯತರು 73 ಲಕ್ಷ, ಒಕ್ಕಲಿಗರು 70 ಲಕ್ಷ, ಕುರುಬರು 45 ಲಕ್ಷ. ಆದರೆ ಇಲ್ಲಿ ಪರಿಶಿಷ್ಟ ಪಂಗಡ 42 ಲಕ್ಷ ಎಂದು ತಿಳಿಸಲಾಗಿದೆ. ಈ ವರದಿಯ ಸೋರಿಕೆಯಾಗಿ ನಂತರ ಸರ್ಕಾರದಲ್ಲಿರುವ ರಾಜಕೀಯ ಮುಖಂಡಗಳಾಗಲಿ, ಲಿಂಗಾಯತ ಸಮಾಜದ ಶಾಮನೂರು ಶಿವಶಂಕರ ಪ್ರಸಾದರು ಹಾಗೂ ಮತ್ತು ಒಕ್ಕಲಿಗ ಸಮಾಜದ DK ಶಿವಕುಮಾರ್ ಸಾಹೇಬರು ಸೇರಿಕೊಂಡು ಸದರಿ ಜಾತಿ ಗಣತಿ ಬಗ್ಗೆ ಸಭೆಯನ್ನು ನಡೆಸುತ್ತಾರೆ. ಆದರೆ ಪರಿಶಿಷ್ಟ ಜಾತಿಯ ಜನಸಂಖ್ಯೆ 1 ಕೋಟಿ 8 ಲಕ್ಷ ಚಿಲ್ಲರೆ ಇರುವುದರಿಂದ, ಸೋರಿಕೆಯಾಗಿರುವುದರಿಂದ ಅವರು ಬಹುಸಂಖ್ಯಾತರ ಎಂದು ಯಾವುದೇ ರೀತಿ ಸಭೆಗಳನ್ನು ಮಾಡಿರುವುದಿಲ್ಲ. ಹಾಗೂ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡ ಜನಸಂಖ್ಯೆ 42 ಲಕ್ಷ ಎಂದು ಸೋರಿಕೆಯ ವರದಿಯಲ್ಲಿ ಇರುವುದರಿಂದ ಇದು ಪರಿಶಿಷ್ಟ ಪಂಗಡಗಳ ಸಂಖ್ಯೆಯ ಸುಳ್ಳು ವರದಿಯಾಗಿರುತ್ತದೆ. ಮತ್ತು ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡಗಳ ಸಂಖ್ಯೆಯಲ್ಲಿ 42 ಲಕ್ಷ
ಕಿಂತ ಹೆಚ್ಚಿರುತ್ತದೆ. ಆದರೆ ನಮ್ಮ ವಾಲ್ಮೀಕಿ ಸಮಾಜದ ಗುರುಗಳಾದ ಪ್ರಸನ್ನಾನಂದ ಸ್ವಾಮಿಗಳು ಹಾಗೂ ಸಮಾಜದ ಹಿರಿಯರು ಹಾಗೂ ಈ ಸರ್ಕಾರದಲ್ಲಿರ್ತಕ್ಕಂಥ ಅತ್ಯಂತ ಹಿರಿಯರು KN ರಾಜಣ್ಣವರಾಗಲಿ ಹಾಗೂ ಸರ್ಕಾರದಲ್ಲಿರ್ತಕ್ಕಂಥ ಹಾಲಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಇವು ಎಲ್ಲರೂ ಸಮಾಜದ ಸಂಖ್ಯೆಯ ಬಗ್ಗೆ ಏಕೆ ಕಾಳಜಿ ಇರುವುದಿಲ್ಲ ಅನ್ನೋದು ನಮ್ಮೊಂದು ಪ್ರಶ್ನೆ ಸರ್. ಇದು ಒಂದು ಪ್ರಾಶ್ನೆ. ಯಾಕಂದ್ರೆ ಸರ್ ಪ್ರತಿಯೊಂದು ಸಮಾಜ ಎಚ್ಚೆತ್ತುಕೊಂಡು ಯಾಕೆ ಕಡಿಮೆ ಅಂತ ಧ್ವನಿ ಎತ್ತಾ ಇದ್ರೆ ಇವತ್ತಿನ ದಿವಸ ನೀನು ಮಡ್ಕೊಂಡಿದ್ದಾರ ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ. ಸೋತವರಂತೂ ಸೋತವರಲ್ಲಿ ಮಾತಾಡಿರ್ತಕ್ಕಂಥ ಶ್ರೀರಾಮೊಬ್ಬರೇ ಒಂದು ಪ್ರೆಸ್ ಮೀಟ್ ಮಾಡೋದಂತ ನಮ್ಮ ನೆನಪಿದೆ. ಉಳಿದಿದ್ದವರಿಗೆ ಈ ಸರ್ಕಾರದಲ್ಲಿ ಮಾತಾಡಿದ್ರೆ ಮಿನಿಸ್ಟರ್ ಸೀಟ್ ಹೋಗ್ತದ ಅಥವಾ MLA ಸೀಟ್ ಹೋಗ್ತದ ಇವರಿಗೆ, ಅಥವಾ ನಾಳೆ ನೀವು ಓಟ್ ಹಾಕೋದಿಲ್ಲ ಇವರಿಗೆ, ಯಾಕೆ ಧ್ವನಿ ಎತ್ತಬಾರದು? ಅವರೊಂದು ಕಡೆಗೆ ಆದ್ರೆ ಬುದ್ಧಿ ಜೀವಗಳನ್ನು ಮಾತಾಡ್ತಾ ಇಲ್ಲ, ಸಂಘ ಸಂಸ್ಥೆಗಳನ್ನು ಮಾತಾಡ್ತಾ ಇಲ್ಲ. ನೀವು ಸಂಘ ಸಂಸ್ಥೆ ಹೇಗಬೇಕು ಅಂದ್ರೆ ವಾಲ್ಮೀಕಿ ಸಮಾಜದಲ್ಲಿ ಅವರವರ ಪಕ್ಷಕ್ಕೆ ಸೀಮಿತವಾಗಿ ಸಂಘಗಳ ಅಧ್ಯಕ್ಷರುಗಳಾಗಿರೋ ಹೊರತು ನಾನು ಸಮಾಜದ ಅಂತೇಳಿ ನಮ್ಮ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಒಬ್ಬನೇ ಹೋರಾಟ ಮಾಡಿ ಆ ಮೇಲಿರೋ ದೇವರಂತೆ ಇರುವಂತ ಇವತ್ತು ಸಂವಿಧಾನ ಕೊಟ್ಟಿರ್ತಕ್ಕಂಥ ಯುವಂಗ ಲಾಲೂಚಿ ರಾಜಕೀಯ ಮಾಡಿಲ್ಲ ಆ ಮಾನಭಾವ ಆ ಕೊಟ್ಟದ ಭಿಕ್ಷದಿಂದ ಮಿನಿಸ್ಟರ್ ಆಗಿದ್ರಿ. ಸ್ವಲ್ಪ ಮಾತಾಡಕ್ಕೆ ನಾಚಿಕೆ ಇಲ್ಲ ನಿಮಗೆ? ಎಷ್ಟು ರೀ ನೋಡಿದ್ರೆ ಆ MLAಗಳು ಅಂತೇಳಿ ನಿಮ್ಮೆಲ್ಲ ಹೋಗ್ತಾರ. ಇವು ಏನಿಲ್ಲ ಸರ್, ಎಲ್ಲ ರಾಜಕೀಯದವರಲ್ಲಿ ಸರ್ಕಾರ ನಾನು ಒಂದು ಲೆಕ್ಕ ನೋಡಿದ್ರೆ ಸರ್ಕಾರ ಬೇರೆ ತಪ್ಪ. ಸಹೋದರರು ಮತ್ತು ಸಂಬಂಧಿಕರು ಒಟ್ಟು 10 ಜನ ಸೇರಿಕೊಂಡು ಹೊಡೆದು ಕೊಲೆ ಮಾಡಿ ಮೃತದೇಹವನ್ನು ಒಕ್ರಾಣಿ ಗ್ರಾಮಕ್ಕೆ ಆಟೋದಲ್ಲಿ ತಂದು ಮನೆಯ ಮುಂದೆ ಬೀಸಾಡಿ ಹೋಗುವ ಸಂದರ್ಭದಲ್ಲಿ ಒಬ್ಬ ಆರೋಪಿಯನ್ನು ಸೆರೆ ಹಿಡಿದ ಬಳಿಕ ಪೊಲೀಸರ ವಶಕ್ಕೆ ನೀಡಲಾಗಿದೆ. ಪೊಲೀಸರ ಸಮಕ್ಷಮದಲ್ಲಿ ಆರೋಪಿ 10 ಜನ ಸೇರಿ ಕೊಲೆ ಮಾಡಿರುವ ಬಗ್ಗೆ ಪೊಲೀಸರ ಬಳಿ ತಪ್ಪು ಒಪ್ಪಿಕೊಂಡಿದ್ದು, ಈ ಹೇಳಿಕೆ ವಿಡಿಯೋ ಪೊಲೀಸರ ಬಳಿ ಇದೆ. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ 10 ಜನ ಆರೋಪಿಗಳ ವಿರುದ್ಧ ಮಾರ್ಚ್ 14ರಂದು ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ 1.5 ತಿಂಗಳು ಕಳೆದರೂ ಆರೋಪಿಗಳನ್ನು ಬಂಧಿಸದೆ ಪೊಲೀಸರು ವಿಳಂಬ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು. ಮಾನ್ವಿ ಪೊಲೀಸ್ ಅಧಿಕಾರಿಗಳಾದ ಸೋಮಶೇಖರ್ ಕೆಂಚರೆಡ್ಡಿ ಸಿಪಿಐ ಮತ್ತು ವೀರೇಶ್ ನಾಯಕ್ PSI ಆರೋಪಿಗಳಿಂದ ಲಂಚ ಪಡೆದು ಪಂಚನಾಮ ಮಾಡಿದ ಸಾಕ್ಷಿದಾರ ಬೆದರಿಸಿ ಸಾಕ್ಷಿ ಪುರಾವೆಗಳನ್ನು ನಾಶಪಡಿಸಿ ಕೊಲೆಗೆ ಬಳಸಿದ ವಸ್ತುಗಳು ನಾಶ ಮಾಡಿದ್ದಾರೆ ಎಂದು ಆರೋಪಿಸಿದರು. ಶವ ಮರಣೋತ್ತರ ಪರೀಕ್ಷೆಯ ವರದಿಯ ನೆಪದಲ್ಲಿ 1.5 ತಿಂಗಳು ಗತಿಸಿದರೂ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದರು. ಎರಡು ಗಾಡಿ ಹಿಡಿದ್ವಿ, ಪೇಷಂಟ್ ಕೊಟ್ಟಿವಿ, ಅವ್ರು ಕೊಟ್ಬಿಟ್ಟಾರೆ. ಏನೊಂದು ಅರೆಸ್ಟ್ ಮಾಡಿಲ್ಲ, ಎಲ್ಲ ದೊಡ್ಡ ನೋಡಿ ಏನೂ ಆಗಿಲ್ಲ. ನನಗೆ ತಿಂಗಳಾಯ್ತು ವಾಸ ಮಾಡಿದ್ರು. ಇಲ್ಲಿ 2 ವರ್ಷ ಇದ್ರು. ಗಂಡ ಫ್ಯಾಮಿಲಿ ಸ್ವಂತವರು ಒಕ್ರಾಣಿ, ಹೇಳ್ತಿದ್ದವ್ರನ್ನು ಬೆಳಿಬೇಕು ಅಂದರೆ ಇಲ್ಲಿ ಇನ್ನೊಂದು ಬಂದಮೇಲೆ ಅದು ಅಲ್ಲೊಂದು ಜಾಗ ಸೆಟ್ ಹಾಕೊಂಡಿದ್ರು. ಅದ್ರ ವಿಚಾರವಾಗಿ ಏರ್ಪೋರ್ಟ್ ಅವರು ನಮ್ಮ 6 ಲಕ್ಷ ದುಡ್ಡು ಕೊಟ್ಟರು, ಇನ್ನೂ ಕೊಟ್ಟಿಲ್ಲ. ಆ ವಿಚಾರವಾಗಿ ಬಾಂಡ್ ಅಂತ ಕೇಳಿಬಿಟ್ಟು 8 ದಿನ 8 ತಗೊಂಡು ಮಾನ್ಯ ತಾಲೂಕು ಗವಿಗಟ್ಟಿಗೆ ಹೋಗಿದ್ರು. ಗವಿಗಟ್ಟಿಗೆ ಹೋದ ಸಂದರ್ಭದಲ್ಲಿ ನೀನು ಜಾಯಿಂಟ್ ಅಕೌಂಟ್ ಮಾಡಬೇಕು, ನೀನು ಬಾ ಅಂತ ಕರೆದ್ರು. ಇಲ್ಲ ನೀನು ಮುಗಿದ ಕೆಲಸ ಮಾಡಬೇಕು ಹಂಗೆ ಅಂತೇಳಿ ಗಂಡ ಹೆಂಡತಿ ಅವಾಗ ಜಗಳ ಆಡ್ತಾಯಿದ್ರು. ಮೊನ್ನೆ ಹೋದಾಗ ಏನು ಮಾಡಿದ್ರು ಅಂತಂದರೆ ಗಂಡ ಹೆಂಡತಿ ಜಗಳಾಡಿ ಅವ್ರನ್ನ ಹೊಡೆದಾಯ್ತು. ಅವರೆಲ್ಲ ಕಳಿಸಿ ಹೊಡೆದು ಕೊಲ್ಲಿಬಿಟ್ಟು ಏನು ಮಾಡಿದ್ರು ಅಂತಂದ್ರೆ ಗವಿಗಟ್ಟಿಂದ ಸಾಯಂಕಾಲ 7 ಗಂಟೆ ಸುಮಾರು ಅದನ್ನ ಹೆಂಡತಿ ಗಂಡನ ಊರಿಗೆ ಆಟೋದಾಗ ಹಾಕ್ಕೊಂಡ್ರು. 4 ಜನ ಹಾಕ್ಕೊಂಬಂದು ಬಿಸಾಕಿ ಹೋಗೋ ಟೈಮಲ್ಲಿ ಇವರೆಲ್ಲ ನಾವೆಲ್ಲ ಬಿಡ್ಕೊಂಡು ಪೊಲೀಸರಿಗೆ ಒಪ್ಸಿದ್ರೆ ಅದರಲ್ಲಿ 30 ತಪ್ಸಿದ್ರು ಒಬ್ಬರು ಸಿಗ್ತಾರ. ಅದರಲ್ಲಿ ನಾಲ್ಕೈದು ಹಗ್ಗ ಕಟ್ಟಿದ್ದು ಬಟ್ಟೆ ಎಲ್ಲ, ಬಾಯ ಬಟ್ಟೆ ತುರುಕಿದ್ದು ಬಟ್ಟೆ ಎಲ್ಲ ಇದ್ದು. ಹಾಂ, ಇವಾಗ ಪೊಲೀಸರು ನಮ್ಮ ಇವರು ಸಣ್ಣ ವೀರೇಶ್ ನಾಯಕ್ ಅಂತ DSI ಅವರು ಇವ್ರು ವಿಡಿಯೋ ಮಾಡೋಕೆ ಹೋದ್ರೆ ಇವ್ರನ್ನ ಬೆದರಿಸ್ಬಿಟ್ಟು ಯಾರು 2 ಸೈನಿಕ ಹೋಗಿದ್ರು. ಅವನು ಆರೋಪಿನೂ ಹಿಡ್ಕೊಟ್ಟ ಮೇಲೆ ಏನಾಯ್ತಂದ್ರೆ ಅವ್ರು ಕರ್ಕೊಂಡು ಹೋದ್ರಲ್ಲ, ಅಲ್ಲಿ ಯಾರನ್ನು ಹೇಳಕ್ ಹೋದ್ರು ನೀನು ಅವ್ರನ್ನ ಫ್ರೀಯಾಗಿ ಬೆದರಿಸೋದೇ ಮಾಡಿದ್ರು. ಹಂಗಾಗಿ ಅವತ್ತು ವಿಚಾರ ಆದಮೇಲೆ ನೆಕ್ಸ್ಟ್ DSI ಅವ್ರು ಏನು ಮಾಡಿದ್ರು ಅಂದ್ರೆ ಈಗ ನೆಕ್ಸ್ಟ್ ಕಂಪ್ಲೇಂಟ್ ಮಾಡ್ಬೇಕಂತ ಹೋದಾಗ ಕಂಪ್ಲೇಂಟ್ ತಗೊಂಡಿಲ್ಲ. ನಾವೆಲ್ಲ ಒತ್ತಾಯ ಮಾಡಿದಾಗ FIR ಮಾಡ್ಕೊಂಡ್ಮೇಲೆ ಏನಾಗಿತ್ತು ಅಂತಂದರೆ ಅದನ್ನು FIR ಆಗಿ ಇವತ್ತಿಗೆ 1.5 ತಿಂಗಳ ಮೇಲಾಯಿತು.
1.5 ತಿಂಗಳ ಮೇಲಾದ್ರೂ ಇವತ್ತಿನವರೆಗೆ ಅರೆಸ್ಟ್ ಮಾಡಿಲ್ಲ. ಕೇಸ್ ಹಾಕ್ಸಿಲ್ಲ, FSL ರಿಪೋರ್ಟ್ ಬರಬೇಕು, ಇದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕು ಅಂತ ಇಲ್ಲಿ ಸವಾಲು ಬೀಳಕತ್ತಾರೆ. ಇದುವರೆಗೆ ನಾವು ಎಷ್ಟು ಹತ್ರ 3 ಸಲ ಹೋದ್ರೂ PSI ಈಗ ಸದ್ಯ ಇರೋ ಕೆಲಸ ರೆಡ್ಡಿ ಅವರು PI ಅವರು SPಗೆ ಮಿಸ್ಗೈಡ್ ಮಾಡಕತ್ತಾರೆ. ಪಾರ್ಟಿಷನ್ ಯಾರ ಹತ್ರ ನಾವು ಹೋದ್ರು ಅವ್ರಿಗೂ ಮಿಸ್ಗೈಡ್ ಮಾಡಕತ್ತಾರೆ. ಎಲ್ಲ ಸುಮ್ಮನೆ ಬಿಡಿಸ್ತಾನ ಅಂತ ಹೇಳ್ತಾರೆ. 5 ಲಕ್ಷ ರೂಪಾಯಿ ದುಡ್ಡು ತಿಂದು ಗುರುಳಿ ಚಂದ್ರಶೇಖರ್ ಅಂತ ಹೇಳಿ ಪಾರ್ಟಿಷನ್ ಕಾಂಗ್ರೆಸ್ ಲೀಡರ್ ಈ ಕೇಸನ್ನು ಅವರು ಹಿಡ್ಕೊಂಡು ಅದನ್ನ ಕೇಸ್ ವಿಚಾರಣೆ ಪ್ರಯತ್ನ ಮಾಡಿದ್ದಾರೆ. ಇವತ್ತಿನ ಮನೆಗಾದ್ರೂ PI ಅದೇ ಹೇಳ್ತಾನೆ, ಸ್ವಲ್ಪ FSL ರಿಪೋರ್ಟ್ ಬರಬೇಕು, ರಿಪೋರ್ಟ್ ಬರಬೇಕು, ಅದನ್ನ ಬಿಟ್ಟರೆ ಬೇರೆ ವಿಷಯ ಹೇಳೋದು. ಈಗ ಕಾನೂನು ಪ್ರಕಾರ ಈಗ ಮಾಡಿದ ತಕ್ಷಣ ಯಾವುದೇ ಆಗಲಿ ಈಗ ಒಂದು ಆರೋಪಿಗಳು ಇಂಥವ್ರಂತ ನಾವು ಅನುಮಾನಾತ್ಮಕವನ್ನ ಅರೆಸ್ಟ್ ಮಾಡಬೇಕು ಅನಿಸ್ತದೆ. ಇವತ್ತಿನವರೆಗೂ ಅವತ್ತು ಒಬ್ಬ ಆರೋಪಿ ಹಿಡ್ಕೊಟ್ರು ಅವ್ರು ಅರೆಸ್ಟ್ ಮಾಡಕ್ಕೆ ಅವ್ರನ್ನ ಕರ್ಕೊಂಡೋಗಿ ಮತ್ತೆ ಬಿಟ್ಬಿಟ್ಟಾರೆ. ಅವೇನು ಕೊಲೆಗೆ ಏನು ಬಳಸಿದ್ರಲ್ಲ ಆ ಆಟೋ, ವೆಹಿಕಲ್, ಮೋಟರ್ ಸೈಕಲ್ ಎಲ್ಲ ಅವ್ರಿಗೆ ವಾಪಸ್ ಕೊಡಿಸ್ಬಿಟ್ರು. ಒಟ್ಟ ಸಾಕ್ಷ್ಯ ನಾಶಪಡಿಸಿ ಈ ಕೊಲೆಯನ್ನು ಮುಚ್ಚಿ ಹಾಕೋ ಪ್ರಯತ್ನ ಮಾಡಬೇಕಂತ ನಾವೇನಾದ್ರು ಕೇಳಕ್ ಹೋದ್ರೆ ಏನೇನೇನೇನೆ ಅದಕ್ಕೆ ಉತ್ತರನೇ ಕೊಡ್ತಾರೆ. ಇವತ್ತಿಗೆ 1.5 ತಿಂಗಳಿಂದ ನಾವು ಪೊಲೀಸ್ ಸ್ಟೇಷನ್ ತಿಳ್ತೀವಿ, ಏನು ಇದು ಏನ್ ಕಾರಣ ಸಂಘಟನೆಗೆ ಪೆನ್ಷನ್ ಇವರಿಬ್ಬರೇ ಸರ್. ಮತ್ತೆ ಈಗ ಗುರುಳಿ ಚಂದ್ರಶೇಖರ್ ಮುಖಾಂತರ ಅವರು ಹೆಂಗ್ ಅರೆಸ್ಟ್ ಮಾಡ್ತಾರೆ. ಈಗ ನಾವು ಸಾಕ್ಷಿ ಹೇಳಕ್ಕೆ ಸ್ಟೇಷನ್